ವಾಲ್ಮೀಕಿ ಬೆನ್ನಲ್ಲೇ ದಲಿತ ಎಡಗೈ ಸಮುದಾಯದ ನಾಯಕರು ಸಭೆ ಮಾಡಿದ್ದಾರೆ. ನಿನ್ನೆ ರಾತ್ರಿ ಬೆಳಗಾವಿಯ ಖಾಸಗಿ ಕ್ಲಬ್ನಲ್ಲಿ ಈ ಒಂದು ಮೀಟಿಂಗ್ ನಡೆದಿದೆ. ಯಾಕೆ ಸಮುದಾಯವಾರು ಸಭೆಗಳನ್ನು ಮಾಡ್ತಾ ಇದ್ದಾರೆ ಈ ಟೈಮ್ನಲ್ಲಿ? ಅದು ಕೂಡ ಮಾದಾರ ಪೀಠದ ಬಸವಮೂರ್ತಿ ಚೆನ್ನಯ್ಯ ಶ್ರೀಗಳ ನೇತೃತ್ವದಲ್ಲಿ ಸಭೆ ಆಯಿತು. ಅದರಲ್ಲಿ ದಲಿತ ಸಮುದಾಯದ ನಾಯಕರು ಭಾಗಿಯಾಗಿದ್ದು, ಎಡಗೈ ಸ್ಪೆಷಲಿ ಆಹಾರ ಸಚಿವ ಮುನಿಯಪ್ಪ ಹಾಗೆ ಆರ್.ಬಿ. ತಿಮ್ಮಾಪುರ್ ಕೂಡ ಇದ್ದರು. ಸಮುದಾಯದ ಶಾಸಕರು, MLCಗಳು, ಮಾಜಿ ಸಂಸದರು ಕೂಡ ಇದ್ದರು. ಸಮುದಾಯದ ಸಚಿವರ ಬೆಂಬಲಕ್ಕೆ ನಿಲ್ಲುವಂತೆ ಸಭೆಯಲ್ಲಿ ಸೂಚನೆಗಳನ್ನು ಕೂಡ ಕೊಡಲಾಗಿದೆ. ಚರ್ಚೆಯಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಸಂಪುಟ ಪುನಾರಚನೆ ವೇಳೆ ಸಚಿವರನ್ನ ಕೈಬಿಡುವ ವದಂತಿ ಇದೆ. ಕೆಲವು ಹಿರಿಯ ಸಚಿವರಿಗೆ ಕೊಡ್ತಾರೆ ಅಂತಿದೆ ಅಲ್ವಾ. ಮುನಿಯಪ್ಪ ತಿಮ್ಮಾಪುರ್ ಅವ್ರನ್ನು ಕೂಡ ಬಿಡ್ತಾರೆ ಅಂತ ಮಾತುಗಳಿದೆ. ಇಡೀ ಸಮುದಾಯದ ಒಂದು ಬೆಂಬಲ ಅವ್ರಿಗೆ ಇರಬೇಕು ಅಂತ ಕರೆ ಕೊಟ್ಟರು. ರಾಜ್ಯದಲ್ಲಿ ಅತಿ ದೊಡ್ಡ ಸಮುದಾಯ ಅಂತ ಹೇಳಿದ್ರೆ ನಮ್ಮದು, ಅಂದರೆ ಎಡಗೈ ಸಮುದಾಯ. ನಾವು ಸರಿಯಾಗಿ ಸಂಘಟಿತರಾಗದ ಕಾರಣ ಹಿನ್ನಡೆ ಅನುಭವಿಸ್ತಾ ಇದ್ದೇವೆ. ನಮಗೆ ಸರಿಯಾಗಿ ಸ್ಥಾನಮಾನಗಳು ಸಿಗುತ್ತಿಲ್ಲ. ನಮಗೆ ಸಿಗಬೇಕಾದಂಥ ಸ್ಥಾನಮಾನಗಳು ಬೇರೆಯವ್ರ ಪಾಲಾಗ್ತಾ ಇದ್ದಾವೆ. ಮಾದಾರ ಸಮುದಾಯವೇ 45 ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆ ಇದ್ದಾವೆ. ನಮ್ಮ ಇನ್ನಿತರ ಒಳಪಂಗಡಗಳು ಸೇರಿದರೆ 60 ಲಕ್ಷಕ್ಕೂ ಕೂಡ ನಾವು ಮೇಲಿದ್ದೇವೆ. ಅದರ ನಮಗೆ ರಾಜಕೀಯದಲ್ಲಿ ಸೂಕ್ತ ಸ್ಥಾನಮಾನಗಳು ಸಿಗ್ತಿಲ್ಲ ಅನ್ನುವಂಥ ಚರ್ಚೆಗಳು ಆಗಿದ್ದಾವೆ. ಬೆಂಗಳೂರಿನಿಂದ ಬೆಳಗಾವಿಗೆ ಶಿಫ್ಟ್ ಆಗಿದೆ ಮೀಟಿಂಗ್ ಪಾಲಿಟಿಕ್ಸ್. ಕುಂದಾನಗರಿ ಬೆಳಗಾವಿಯಲ್ಲಿ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ನಡೆಸಿದ್ರು. ಸಭೆಗಳ ಮೇಲೆ ಸಭೆಗಳಾಗ್ತಾ ಇದ್ದಾವೆ ಮ್ಯಾರಥಾನ್ ಆಗಿ. ನೋಡಿ, ಅಲ್ಲೂ ಕೂಡ ರಾಜಕೀಯ ಚಟುವಟಿಕೆಗಳಿಗೆ ಬ್ರೇಕ್ ಬಿದ್ದಿಲ್ಲ. ಚರ್ಚೆ ನಡೀತಾನೆ ಇದೆ ಸಮುದಾಯವಾರು. ಅದು ಕೂಡ ಸಿದ್ದರಾಮಯ್ಯನವರು ಡಿನ್ನರ್ ಪಾಲಿಟಿಕ್ಸ್ ಅನ್ನು ಮಾಡ್ತಾ ಇದ್ದಾರೆ, ಮೀಟಿಂಗ್ ಮಾಡಿದ್ದಾರೆ. ಆ ಒಂದು ಸಭೆಯಲ್ಲಿ ಮಾಜಿ ಶಾಸಕರು ಆಫ್ತಾಬ್ ಫಿರೋಜ್ ಶೇಟ್ ಅವರ ಮನೆಯಲ್ಲಿ ಡಿನ್ನರ್ ನಡೀತು. ಅಹಿಂದ ನಾಯಕರ ಜೊತೆಗೆ ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ ಸಿಎಂ. ಸಚಿವರಾದಂಥ KJ ಜಾರ್ಜ್, ಜಮೀರ್ ಅಹಮದ್, ಬೈರತ್ ಸುರೇಶ್, ರಹೀಂ ಖಾನ್, ಸ್ಪೀಕರ್ UT ಖಾದರ್ ಹಾಗೆ ಶಾಸಕಿ ಫಾತಿಮಾ ಕೂಡ ಭಾಗಿಯಾಗಿದ್ದರು. ಸಿಎಂ ಅವ್ರಿಗೆ ಬಹುಪರಾಕ್ ಹಾಕಿದರು. ಡಿನ್ನರ್ ಮೀಟಿಂಗ್ನಲ್ಲಿ ನೀವೇ ನಮ್ಮ ನಾಯಕರು ಅಂತ ಹೇಳಿದ್ದಾರೆ ಒಕ್ಕೊರಲಿಂದ ಅಹಿಂದ ನಾಯಕರು. ಅಲ್ಪಸಂಖ್ಯಾತರ ಪರವಾಗಿ ಇರುವಂತಹ ನಾಯಕರು ನೀವೇ. ನಮ್ಮ ಜನರು ನಿಮ್ಮನ್ನು ನಂಬಿ ಮತ ಹಾಕಿದ್ದಾರೆ, ಅಂದರೆ ಮುಸ್ಲಿಂ ಓಟು. ನಿಮ್ಮ ಜೊತೆಗೆ ನಾವಿರ್ತೇವೆ, ನೀವೇ ಮುಂದುವರಿಬೇಕು. ಅಲ್ಪಸಂಖ್ಯಾತ ನಾಯಕರು ಸಿದ್ದರಾಮಯ್ಯನವ್ರಿಗೆ ಅಭಯ ಕೊಟ್ಟರು. ನಿನ್ನೆಯ ಡಿನ್ನರ್ ಸಭೆಗೆ ಕೇವಲ CM ಆಪ್ತರಿಗೆ ಮಾತ್ರ ಆಹ್ವಾನ ಆಯಿತು. DK ಶಿವಕುಮಾರ್ ಅವರು ಬಿಟ್ಟು ಯಾರಿಗೂ ಕೂಡ ಅಲ್ಲಿ ಆಹ್ವಾನ ಇರಲಿಲ್ಲ. ಕೇವಲ CM ಆಪ್ತರು ಮಾತ್ರ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ನಿನ್ನೆಯ ಒಂದು ಸಭೆಯಲ್ಲಿ ಅಹಿಂದ ನಾಯಕರು, ಅದರಲ್ಲೂ ಮುಸ್ಲಿಂ ನಾಯಕರಿದ್ದಾರಲ್ವ, ಅವರು ನಿಮ್ಮ ಜೊತೆಗೆ ನಾವಿದ್ದೇವೆ ಸರ್ ಅಂತೇಳಿ ಒಂದು ಅಭಯವನ್ನು ಕೊಟ್ಟಿದ್ದಾರೆ. ನೀವೇ ನಮ್ಮ ಸಮುದಾಯಕ್ಕಿರುವಂಥ ಒಬ್ಬ ನಾಯಕರು, ನಿಮ್ಮನ್ನು ನಮ್ಮ ಜನ ಓಟ್ ಕೊಟ್ಟಿದ್ದಾರೆ, ಹಾಗಾಗಿ ನೀವೇ ಮುಂದುವರಿಬೇಕು ಅನ್ನುವಂತಹ ಒತ್ತಡವನ್ನು ಅವ್ರ ಮೇಲೆ ಹಾಕಿದ್ದಾರೆ. ಅಂದರೆ ಇದು ಅಭಿಪ್ರಾಯಗಳ ಸಂಗ್ರಹದ ಒಂದು ಮೀಟಿಂಗ್ ಕೂಡ ಅಂತ ಹೇಳ್ತಾ ಇದ್ದಾರೆ. ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನ ಕೂಡ ಇಲ್ಲಿ ಮುಖ್ಯಮಂತ್ರಿಗಳಿಂದ ನಡೀತಾ ಇದೆ. ಅದೇ ಈಗ ಬೆಂಗಳೂರಿನಲ್ಲಿ ಬೇರೆ ಬೇರೆ ರೀತಿಯ ಸಭೆಗಳನ್ನು ಮಾಡಿದರೆ, ಅಂದರೆ ಅಧಿವೇಶನ ಇರದಿದ್ದರೆ ಅದು ಬೇರೆ ರೀತಿಯ ಒಂದು ವ್ಯಾಖ್ಯಾನಕ್ಕೆ ಕಾರಣ ಆಗ್ತಾ ಇತ್ತು. ಈಗ ಅಧಿವೇಶನ ಇದೆ, ಹಾಗೆಯೇ ಡಿನ್ನರ್ ಮೀಟಿಂಗ್ ಅಂತೆ, ಲಂಚ್ ಮೀಟಿಂಗ್ ಅಂತೆ, ತಮ್ಮ ಪರ ಯಾರ್ಯಾರಿದ್ದಾರೋ ಅವರೆಲ್ಲರನ್ನೂ ಕೂಡ ಒಗ್ಗೂಡಿಸುವಂಥ ಒಂದು ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇರ್ಬೋದಾ? ಅಲ್ಲಿ ವಾಲ್ಮೀಕಿ ಸಮುದಾಯದ ನಾಯಕರು ಸಭೆ ಮಾಡ್ತಾರೆ, ದಲಿತ ಎಡಗೈ ಸಮುದಾಯದ ನಾಯಕರು ಕೂಡ ಒಂದು ಚರ್ಚೆನ ಮಾಡ್ತಾರೆ, ಅಹಿಂದ ನಾಯಕರು ಒಟ್ಟಿಗೆ ಸೇರ್ತಾರೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಏನೋ ಗಂಭೀರವಾಗಿ ಬದಲಾವಣೆಯ ವಿಚಾರ ಸದ್ದು ಮಾಡ್ತಾ ಇರಬಹುದಾ? ಅದರಲ್ಲೂ DK ಶಿವಕುಮಾರ್ ಅವರ ಆಪ್ತರಿಗೆ ಆಹ್ವಾನವನ್ನು ಕೊಟ್ಟಿಲ್ಲ. ಅಲ್ಲಿ ಸಿದ್ದರಾಮಯ್ಯನವ್ರ ಜೊತೆಗೆ ಯಾರಿದ್ದರು ಅವರು ಮಾತ್ರ ಭಾಗಿಯಾಗಿದ್ದರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಈಗ ಬೆಂಗಳೂರಿನಲ್ಲಿ ನಾವು ಯಾವುದೋ ಒಂದು ಸಭೆ ಆದರೂ ಕೂಡ ಸಮುದಾಯದ ನಾಯಕರ ಸಭೆ ಆದರೆ ಅದಕ್ಕೆ ಬೇರೆ ವ್ಯಾಖ್ಯಾನವನ್ನು ಕೊಡಲಾಗ್ತಾ ಇತ್ತು. ಈಗ ಅಧಿವೇಶನ ನೆಪದಲ್ಲೇ ಈ ರೀತಿಯಾದಂಥ ಸಮುದಾಯವಾರು ಸಭೆ ನಡೀತಾ ಇದ್ದಾವೆ, ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದ್ದಾವೆ ಅಂದರೆ ತಮ್ಮ ಶಕ್ತಿ ಪ್ರದರ್ಶನದ ಜೊತೆಗೆ ಯಾರ್ಯಾರೆಲ್ಲ ತಮ್ಮ ಪರವಾಗಿದ್ದಾರೆ, ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಬಿದ್ದರೆ ಅವರೆಲ್ಲರೂ ಕೂಡ ನಮ್ಗೆ ಬೇಕಾಗುತ್ತೆ. ಹಾಗಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮುಂದುವರಿಸ್ತಾ ಇದ್ದಾರಾ ಅಂತ ಈಗ ಅಧಿವೇಶನದ ನೆಪದಲ್ಲಿ ಬೆಳಗಾವಿಯಲ್ಲಿ? ಪ್ರಭು, CM ಕುರ್ಚಿ ಬದಲಾವಣೆಯ ವಿಚಾರ ಯಾವಾಗ ಚರ್ಚೆಗೆ ಬಂತು ಆಗಿನಿಂದಲೂ ಕೂಡ ಬೆಳವಣಿಗೆಗಳು ನಡೀತಾನೇ ಇದೆ. ಇಲ್ಲಿ ಬೆಂಗಳೂರಿನಲ್ಲಿ ಪದೇ ಪದೇ ಸಚಿವರು ಸಭೆಗಳನ್ನ ಮಾಡ್ತಾ ಇದ್ರು. ಡಿನ್ನರ್ ಲಂಚ್ ನಲ್ಲಿ ಸಭೆಗಳನ್ನ ಮಾಡಿ ಒಂದು ಕಡೆ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ರು, ಮತ್ತೊಂದು ಕಡೆ ವಿರೋಧವಾಗಿ ಕೂಡ ಅಭಿಪ್ರಾಯಗಳು ಆ ಸಂದರ್ಭದಲ್ಲಿ ವ್ಯಕ್ತವಾಗ್ತಾ ಇತ್ತು. ಯಾವಾಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಾರೆ ಅಲ್ಲಿಗೆ ಅದು ಸೈಲೆಂಟ್ ಆಗಿತ್ತು.
ಇನ್ನ ಯಾವುದೂ ಇಲ್ಲಪ್ಪ, ಕಾಂಗ್ರೆಸ್ ನಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ, ಸಿಎಂ ಡಿಸಿಎಂ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ಕೂಡ ಮರೆಯಾಗಿದೆ ಅನ್ನುವಂತ ಮಾತುಗಳು ಬಂತು. ಅದರಂತೆ ಇಷ್ಟು, ಯಾಕಂದ್ರೆ ಯಾವ ನಾಯಕರು ಕೂಡ ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನ ಕೊಡ್ತಾ ಇರಲಿಲ್ಲ. ಆದ್ರೆ ಯಾವಾಗ ಯತೀಂದ್ರ ಅವರು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಅದು ಚರ್ಚೆಗೆ ಈಗ ಮುನ್ನೆಲೆಗೆ ಬಂದಿದೆ. ಇದರ ಬೆನ್ನಲ್ಲೇ ಇಲ್ಲೇ ಕೂಡ ಬೆಂಗಳೂರಿನಲ್ಲೂ ಕೂಡ ಈ ಸಭೆಗಳು ನಡೀತಾ ಇತ್ತು. ಅದೇ ರೀತಿಯಾಗಿ ಈಗ ಬೆಳಗಾವಿಯಲ್ಲೂ ಕೂಡ ಸಭೆಗಳು ನಡೆಯೋದಕ್ಕೆ ಶುರುವಾಗಿದೆ. ನಿನ್ನೆ ರಾತ್ರಿ ಒಂದು ಕಡೆ ದಲಿತ ಸಮುದಾಯದ ಸಚಿವರು, ಶಾಸಕರು, ಆ ಸಮುದಾಯದ ಸ್ವಾಮೀಜಿಗಳು ಹಾಗೆ ಮುಖಂಡರುಗಳು ಸಭೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ವಾಲ್ಮೀಕಿ ಸಮುದಾಯದ ಸಚಿವರು, ಶಾಸಕರು ಹಾಗೆ ಆ ಸಮುದಾಯದ ಶ್ರೀಗಳು ಸಭೆಯನ್ನ ಮಾಡ್ತಾರೆ. ಇನ್ನೊಂದು ಕಡೆ ಅಲ್ಪಸಂಖ್ಯಾತ ನಾಯಕರ ನಿವಾಸದಲ್ಲಿ ಮುಖ್ಯಮಂತ್ರಿಗಳು ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾಗ್ತಾರೆ. ಸೊ ಇದೆಲ್ಲವೂ ಏನು ಅನ್ನುವಂತ ಕುತೂಹಲ ಕೂಡ ಉಂಟಾಗತ್ತೆ. ಒಂದು ಕಡೆ ವಾಲ್ಮೀಕಿ ಸಮುದಾಯದ ಶ್ರೀಗಳು ನಡೆಸುವಂತ ಸಭೆ ಏನಿದೆ, ಆ ಸಭೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗತ್ತೆ. ಸಮುದಾಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗತ್ತೆ. ಆ ನಂತರದಲ್ಲಿ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸೋದಾದ್ರೆ ನಾವು ಸಂಪೂರ್ಣವಾದಂತ ಒಂದು ಬೆಂಬಲವನ್ನ ಕೊಡೋಣ, ಅಥವಾ ನಮ್ಮ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು ಅನ್ನುವಂತ ವಿಚಾರವನ್ನ ಹೈಕಮಾಂಡ್ ಮಟ್ಟಕ್ಕೆ ನಾವು ಮುಟ್ಟಿಸೋಣ ಅನ್ನುವಂತ ಒಂದು ಚರ್ಚೆಗಳು ಅಲ್ಲಿ ಆಗತ್ತೆ. ತದನಂತರ ಸ್ವಾಮೀಜಿಗಳು ಕೂಡ ಇವತ್ತು ನಿನ್ನೆ ನಡೆದಂತ ಸಭೆಯ ಬಗ್ಗೆ ಈಗಾಗಲೇ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಅವರು ನಮ್ಮ ಸಮುದಾಯದಲ್ಲಿ 3-4 ಜನ ಸಮರ್ಥರಿದ್ದಾರೆ, ಅವರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು. ಸಿದ್ದರಾಮಯ್ಯನವರನ್ನ ಮುಂದುವರಿಸೋದಾದ್ರೆ ನಮ್ಮ ಅಭ್ಯಂತರವಿಲ್ಲ. ಆದ್ರೆ ಅವರನ್ನ ಏನಾದ್ರೂ ಕೆಳಗಿಳಿಸುವಂತ ಪ್ರಯತ್ನ ಮಾಡಿದ್ದೆ ಆದ್ರೆ ನಮ್ಮ ಸಮುದಾಯಕ್ಕೆ ಸೇರಿರುವಂತಹ ಸತೀಶ್ ಜಾರಕಿಹೊಳಿ ಅಥವಾ ಪರಮೇಶ್ವರ್ ಮುನಿಯಪ್ಪ ಅವರನ್ನ ಸಿಎಂ ಮಾಡಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಅವರು ಇಟ್ಟಿದ್ದಾರೆ. ಇನ್ನೊಂದು ಕಡೆ ದಲಿತ ಸಮುದಾಯದ ಸಚಿವರು, ಶಾಸಕರ ಸಭೆ ನಡೆಯುತ್ತೆ. ಅಲ್ಲೂ ಕೂಡ ರಾಜಕಾರಣದ ಬಗ್ಗೆ ಗಂಭೀರವಾಗಿ ಚರ್ಚೆಗಳಾಗತ್ತೆ. ಸಂಪುಟ ಪುನಾರಚನೆ ಆಗತ್ತೆ. ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ಸಚಿವರನ್ನ ಕೈ ಬಿಡಲಾಗತ್ತೆ ಅನ್ನುವಂತಹ ಚರ್ಚೆಗಳು ಏನ್ ಬಂತು, ಅಲ್ಲಿ ಎಲ್ಲೋ ಒಂದು ಕಡೆ ಆರ್.ಬಿ. ತಿಮ್ಮಾಪುರ ಹಾಗೆ ಕೆ.ಎಸ್. ಮುನಿಯಪ್ಪ ಅವರನ್ನ ಕೈ ಬಿಡಲಾಗತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ಮಾಧ್ಯಮದಲ್ಲಿ ಶುರುವಾಯಿತು. ಸೊ ಹಾಗಾಗಿ ಅಲ್ಲಿರುವಂತಹ ಸಮುದಾಯದ ಮುಖಂಡರು, ಸ್ವಾಮೀಜಿ, ನಮ್ಮ ಸಮುದಾಯದ ನಾಯಕರ ಬೆನ್ನಿಗೆ ನಾವು ನಿಲ್ಲಬೇಕು, ಇಲ್ಲದೆ ಹೋದ್ರೆ ನಮ್ಗೆ ಅನ್ಯಾಯ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ಚರ್ಚೆಗಳಾಗತ್ತೆ. ಸೊ ಇದೆಲ್ಲವನ್ನು ಕೂಡ ನೋಡಿದಾಗ ಎಲ್ಲ ಒಂದು ಕಡೆ ಈಗ ಸಿಎಂ ಮತ್ತೆ ಡಿಸಿಎಂ ಸೈಲೆಂಟ್ ಆಗಿರಬಹುದು ಸದ್ಯಕ್ಕೆ. ಸದನ ಇಲ್ಲಿ 19ರವರೆಗೆ ಬೆಳಗಾವಿ ಚಳಿಗಾಲದ ಅಧಿವೇಶನ ಮುಗಿಯುತ್ತೆ. ನಂತರ ದೆಹಲಿಯಲ್ಲಿ ಪಾರ್ಲಿಮೆಂಟ್ ಅಧಿವೇಶನ ಕೂಡ ಮುಗಿಯುತ್ತೆ. ಆ ನಂತರದಲ್ಲಿ ಸಿಎಂ ಕುರ್ಚಿಯನ್ನ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸಬೇಕಾ ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕಾ ಅನ್ನುವಂತಹ ತೀರ್ಮಾನವನ್ನ ಹೈಕಮಾಂಡ್ ಮಾಡ್ಬೇಕಾಗತ್ತೆ. ಅದರ ಒಳಗಡೆನೆ ಈ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇರುವಂತದನ್ನ ನೋಡಿದ್ರೆ, ಒಂದು ಕಡೆ ದಲಿತ ಸಿಎಂ ವಿಚಾರವನ್ನ ಮುನ್ನೆಲೆಗೆ ತಂದು ಅಲ್ಲಿ ಪರಮೇಶ್ವರ್ ಅಥವಾ ಸತೀಶ್ ಜಾರಕಿಹೊಳಿ ಅವರನ್ನ ಸಿಎಂ ಸ್ಥಾನಕ್ಕೆ ಕೂರಿಸಬೇಕು ಅಂತೇಳಿ ಈಗಾಗಲೇ ದಲಿತ, ಒಬಿಸಿ ಮತ್ತೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಈಗಾಗಲೇ ನಾಯಕರು ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಇದ್ದಾರೆ, ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಸಿದ್ದರಾಮಯ್ಯನವರೇ ಈ ರೀತಿಯಾದಂತ ಒಂದು ಬಲೆಯನ್ನ ಎಣಿತಾ ಇದ್ದಾರ ಅನ್ನುವಂತಹ ಅನುಮಾನಗಳು ಕೂಡ ಈಗ ಶುರುವಾಗ್ತಾ ಇದೆ. ಕಾರಣ ಪದೇ ಪದೇ ಯತೀಂದ್ರ ಅವರಿಗೆ ಬುದ್ಧಿವಾದವನ್ನು ಹೇಳಿದ್ರು ಕೂಡ ಆ ಕಡೆ ಅವರು ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನ ಕೊಡ್ತಾ ಇದೆ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ನೋಡಿದ್ರೆ ಸಭೆಗಳ ಮೇಲೆ ಸಭೆಗಳು ನಡೀತಾ ಇದೆ. ಈ ಸಭೆಗಳೆಲ್ಲವೂ ಕೂಡ ಯಾರ ಪರವಾಗಿ ನಡೀತಾ ಇದೆ ಅನ್ನುವಂಥದ್ದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಹೋಗಿ ಸಿದ್ದರಾಮಯ್ಯನವರ ಈ ಭಾಗಕ್ಕೆ ನಿಲ್ತಾ ಇದೆ. ಆ ಕಾರಣಕ್ಕೆ ರಾಜ್ಯದಲ್ಲಿ ಏನ್ ಬೆಂಗಳೂರಿನಲ್ಲಿ ನಡೀತಾ ಇದ್ದಂತಹ ಬೆಳವಣಿಗೆಗಳು ಈಗ ಬೆಳಗಾವಿಯಲ್ಲೂ ಕೂಡ ನಡೆಯೋದಕ್ಕೆ ಶುರುವಾಗಿದೆ. ಇಲ್ಲೂ ಕೂಡ ಸಭೆಗಳ ಮೇಲೆ ಸಭೆಗಳು ನಡೀತಾ ಇದೆ. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.